ಇಲ್ಲಿ ನೋಡ್ರಿಪ್ಪ, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ರೀ. ನಮ್ದು ಏನು ಮಾಡೇವಿ ಸ್ಪೆಷಲ್ ಶಾವಿಗೆ ಉಪ್ಪಿಟ್ಟು ಮಾಡೇವ್ರಿ. ಸಿಂಪಲ್ ಆಗಿರುವಂಥ ಶಾವಿಗೆ ಉಪ್ಪಿಟ್ಟು ಅಲ್ರಿ ಇದು, ಸ್ಪೆಷಲ್ ಅದ ರೀ. ಯಾಕೆ ಸ್ಪೆಷಲ್ ಅದ ಅಂದ್ರೆ ಫಸ್ಟ್ ಥಿಂಗ್ ನನ್ನ ಮಗಳು ಮಾಡ್ಯಾಳ. ಇನ್ನೊಂದು ಏನಂದ್ರೆ ಆಕಿ ಏನು ಮಸ್ತ್ ಮಸಾಲೆ ಹಾಕ್ಯಾಳಲ್ರಿ, ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಹೆಂಗೆ ಮಾಡ್ಯಾಳ ಏನು ಮಾಡ್ಯಾಳ ಅಂತ ನೋಡ್ಬೇಕಂದ್ರೆ ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನೆನ್ನಪ್ಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ತುಂಬ ತುಂಬ ಧನ್ಯವಾದಗಳು. ಈಗ ಒಂದು ಕಡಾಯಿ ಕಾಯ್ಲಿಕ್ಕೆ ಇಟ್ಟಾಳ. ಅದ್ರೊಳಗೆ 1 ಸ್ಪೂನ್ ಎಣ್ಣೆ ಹಾಕ್ತಾಳ ನೋಡ್ರಿ. ಎಣ್ಣೆ ಭಾಳಿಲ್ಲ, ಬೆಣ್ಣೆ ಭಾಳಿಲ್ಲ, ಆದರೆ ಟೇಸ್ಟಿ ರೆಸಿಪಿ ಆಗೈತ್ರಿ ಇದು. ಎಣ್ಣೆ ಕಾದ್ಮೇಲೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ತಾಳ. ಮುಂದೆ ಅದಕ್ಕೆ ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನ್ ಹಾಕ್ತಾಳ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಳ. ಇದನ್ನೊಮ್ಮೆ ಕೈ ಆಡಿಸ್ಕೊಂಡ್ಬಿಡೋಣ ಅಂತ. ಅದೊಂದು ಸ್ವಲ್ಪ ಕೆಂಪು ಆಯ್ತಂದ್ರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಡೋದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಮುಂದೊಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಹಾಕಿ ಚೆಂದಾಗಿ ತಳಿಸ್ಕೊಂಡ್ಬಿಡೋದು ಫಸ್ಟು. ಆಮೇಲೆ 1 ಆಲೂಗಡ್ಡೆ ಹೆಚ್ಚಿಟ್ಟಿದೆ, ಅದನ್ನು ಹಾಕ್ಯಾಳ. ಅಷ್ಟರೊಳಗೆ ನಾನಿಲ್ಲಿ ಒಂದು ಪ್ಯಾನ್ ಕಾಯ್ಲಿಕ್ಕಿಟ್ಟು ಅದ್ರೊಳಗೆ ಶಾವಿಗೆನ ಹುರಿತಕ್ಕೊಂಡೀನಿ. MTRದ್ದು ಶಾವಿಗೆ ತೊಗೊಂಡಿದ್ದೆ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕಿದ್ರಿ. 1 ಉಳ್ಳಾಗಡ್ಡಿ ಹೆಚ್ಚಿತ್ತು ದೊಡ್ಡದು, ಅದನ್ನು ಹಾಕ್ಯದ ಒಂದು ಸ್ವಲ್ಪ ಅದನ್ನು ತಾಳಿಸೋದಾತಂದ್ರೆ ಅದಕ್ಕೆ ಒಂದು ಮುಷ್ಟಿ ವಟಾಣಿ, 1 ಮುಷ್ಟಿ ಸ್ವೀಟ್ ಕಾರ್ನ್ ಹಾಕಿ ಚೆಂದಾಗಿ ತಾಳಿಸ್ಕೊಂಡ್ಬಿಡೋಣ ಅಂತ. ಇದನ್ನು ಭಾರಿ ಮಸ್ತ್ ಮಾಡಿದ್ಲು ರೀ ಈ ರೆಸಿಪಿ. ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯೊಳಗೆಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ಲು. ಈಗಿನ ಹುಡುಗರು ಇಷ್ಟಪಡೋ ಹಾಗೆ ಆಗಿತ್ತಿದ್ದು. ಇದಕ್ಕೆ ಒಂದು ಸ್ವಲ್ಪ ಹಿಂಗ್ ಹಾಕಿದ್ಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಲು. ಹಾಕಿ ಚೆಂದಾಗಿ ಇದನ್ನ ಕೈ ಆಡಿಸ್ಲಿಕತ್ತ. ಈಗ ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಿದ್ಲು ರೀ. ಒಂದು ಅರ್ಧ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿದ್ಲು. 1-2 ನಿಮಿಷ ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಒಂಚೂರು ಪಾವ್ ಭಾಜಿ ಮಸಾಲ ಹಾಕ್ಯಾಳ. ಆಮೇಲೆ ಮ್ಯಾಜಿಕ್ ಮಸಾಲ ಹಾಕ್ತಾಳ್ರಿ. ಸೊ ಇಷ್ಟೆಲ್ಲ ಐಟಮ್ಸ್ ಹಾಕಿದ್ದಕ್ಕೆ ಭಾರಿ ಟೇಸ್ಟಿ ಆಗಿತ್ತು ರೀ. ನಮಗೆ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಹೆಂಗ ನಾರ್ಮಲ್ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ, ಆಲೂಗಡ್ಡಿ ಅಥವಾ ಒಂದು ಗಜ್ರಿ ಹಿಂಗೆ ಹಾಕಿ ಮಾಡ್ತೀವ್ರಿ ನಾವು. ಆದ್ರೆ ಈಕಿ ಮಾಡಿದ್ದೇನದಲ್ರಿ ಸ್ಪೆಷಲ್ ಟೇಸ್ಟ್ ಆಗೇ ಇತ್ತು. ಈಗ ಇದಕ್ಕೆ ಏನು ಮಾಡಿದ್ಲಿಕ್ಕೆ 1 ಗ್ಲಾಸ್ ಶಾವಿಗೆ ಇತ್ತಂದ್ರೆ 1.5 ಗ್ಲಾಸ್ ನೀರು, ಆ ಪ್ರಕಾರ 4 ಗ್ಲಾಸ್ ಶಾವಿಗೆಗೆ ನೋಡ್ಕೊಂಡು ಅಳತೆ ಪ್ರಕಾರ ನೀರು ಹಾಕಿದಾಳ. ಹಾಕಿ ಚೆಂದಾಗಿ ಕೈ ಆಡಿಸ್ಬಿಡೋದು. ಇದೊಂದು ಸ್ವಲ್ಪ ಕುದಿಬೇಕು. ಅಷ್ಟರೊಳಗೆ ಅಲ್ಲಿ ಶಾವಿಗೆ ಏನದಲ್ಲ ಅದನ್ನ ಹುರಿಲಿಕ್ಕತ್ತಿದ್ದೆ ನಾನು. ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿ ಹೇಳ್ರಿ. ಶಾವಿಗೆ ಹುರಿದು ರೆಡಿ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕಿ ಚೆಂದಾಗಿ ಕೈ ಆಡಿಸ್ಕೊಂಡ್ಬಿಡೋದು. ಇವಾಗ ಈಗಿನ ಹುಡುಗರು ಭಾಳ ಇಷ್ಟಪಡ್ತಾರ್ರಿ ಇದನ್ನ. ಯಾಕಂದ್ರೆ ಇದ್ರೊಳಗೆಲ್ಲ ಸಾಸ್ ಎಲ್ಲ ಹಾಕಿದಿರ್ತದಲ್ಲ, ಮಸ್ತ್ ಟೇಸ್ಟಿ ಆಗ್ತದ್ರಿ ಇದು. ಈಗ ನೋಡ್ರಿ, ಶಾವಿಗೆ ಹಾಕಿದ ಮೇಲೆ 1-2 ನಿಮಿಷ ಸಣ್ಣ ಉರಿ ಒಳಗಿಟ್ಟು ಮುಚ್ಚಿಟ್ಬಿಡೋಣ ಅಂತ. ಒಂದು ಬೇಯ್ತದ ಇನ್ನು ಮುಗೀತ್ ಅನ್ನೋ ಮುಂದೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಚಲೋ ಕೈ ಆಡಿಸಿ ಇದನ್ನ ಮತ್ತೆ ಒಂದು ಸ್ವಲ್ಪ ಮುಚ್ಚಿಡ್ಬೇಕು. ಸಣ್ಣ ಉರಿ ಒಳಗೆ ಆಗ್ಬೇಕ್ರಿ. ನೀರಿನ ಅಂಶ ಎಲ್ಲ ಹೋಗ್ಬೇಕು, ಅವಾಗೇ ಇದು ಮಸ್ತ್ ಆಗ್ತದ್ರಿ. ನೋಡ್ರಿ ಎಂತ ಮಸ್ತ್ ಆಗ್ಯದ್ರಿ. ಅರಳೆದ ಶಾವಿಗೆ ಉದುರಾಗಿ ಸೂಪರ್ ಆಗ್ಯದ್ರಿ. ನೀವು ಎಷ್ಟು ವೆಜಿಟೇಬಲ್ಸ್ ಹಾಕ್ತಿರೋ ಅಷ್ಟು ಮಸ್ತ್ ಟೇಸ್ಟಿ ಕೂಡ ಆಗ್ತದ. ಮಸಾಲೆ ಅಂತೂ ಕೇಳಬೇಡ್ರಿ, ಭಾರಿ ಮಸ್ತ್ ಹಾಕಿ ಮಸಾಲೆ ಶಾವಿಗೆ ಮಾಡ್ಯಾಳ. ಮುಂಜಾನೆ ಬ್ರೇಕ್ಫಾಸ್ಟ್ ಗಡದ್ ಆಗೋ ಹಂಗ ಇತ್ರಿ. ಅಂದ್ರೆ ಹೊಟ್ಟೆ ತುಂಬಿರ್ಬೇಕು, ರುಚಿ ಆಗಿರ್ಬೇಕು, ಹಂಗ ಮಾಡಿದ್ಲು. ಮತ್ತೆ ಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ ಅಂತ ಒಂದು ಸ್ವಲ್ಪ ದಾಳಿಂಬ್ರಿ ಇತ್ತು, ಅದನ್ನೊಂಚೂರು ಹಾಕಿದ್ದೆ. ಹಸಿ ಕೊಬ್ಬರಿ ಹಾಕಿದೆ. ನಮ್ದೊಂದು ಸ್ವಲ್ಪ ಟಚ್ ಅಪ್ ಕೊಡ್ಬೇಕಲ್ರಿ, ಹಸಿ ಕೊಬ್ಬರಿ, ಕೊತ್ತಂಬರಿ, ಕರಿಬೇವು ಒಂದು ಮಿಸ್ಸಿಂಗ್ ಅದರ ಇದ್ರು. ಸೊ ಹೆಂಗ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ.